ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ ಮಗಿನ ಕೊಲ್ಲಕ್ಕೆ ಎಡ್ಲ ಧೈರ್ಯ ನಿಂಗೆ? ನಿನ್ನ ಮ್ಯಾಗ ನಂಗೆ ಅನುಮಾನ ಇತ್ತು ಕಲ. ಎಡ್ಲ ಧೈರ್ಯ ನಿಂಗೆ? ಬಿಡು. ಏನಿದು? ಯಾಕೆ ಹಿಂಗ್ ಮಾಡ್ತಿದ್ಯಾ? ಅದ್ರಾಗ ವಿಷ ಇತ್ತು ಅಂತ ಕಂಟಿಗೆ ಗೊತ್ತಾಗೋಯ್ತಾ? ಪುಟ್ಟ ಬಂಗಾರನ್ನೇ ಕೊಲ್ಲಕ್ ಹೋಯ್ತಿದ್ಯಾ? ಜೀವನ ಇಲ್ದ ಮಾಡಕ್ ಹೊಂಟಿದ್ಯಲ್ಲ? ಸರಿ, ಏನ್ ಮಾಡ್ತಿದ್ಯಾ ನೀನು? ನಿನ್ಗಿಂತಲೂ ವಯಸ್ಸಿನಾಗ ದೊಡ್ಡವರು, ಹಿಂಗ ನಡ್ಕೊಳ್ಳೋದು? ಏನ್ರಿ ಆಗಿದೆ ನಿಮ್ಗೆ? ಅಪ್ಪ ಏನು ತಪ್ಪು ಮಾಡಿದ್ದಾರೆ? ಇವ್ನು ಎಂತ ಕೆಲಸ ಮಾಡೋನ್ ಗೊತ್ತಾ? ನಾಳೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ ಸರ್. ಮಗು ಬೆಳವಣಿಗೆ ಸರಿ ಇಲ್ಲ ಅಂತ ಟೆಕ್ಸ ಕೇಳಿದ್ದಾರೆ. ಇವಾಗ ತಾನೇ ಅವ್ರ ತಂದೆ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಹೋದ್ರು ಸರ್. ಅಂದ್ರೆ ಏನ್ ಹೇಳ್ತಿದ್ರೆ ನಂಗೆ ಗೊತ್ತಾಗ್ತಾ ಇಲ್ಲ. ಸುಳ್ಳು ಪೊಗಳ್ಬೇಡ ದೇವರ. ಈ ನನ್ನ ಮಗ ನಿಮ್ ನಿಜವಾದ ತಂದೆ ಅಲ್ಲ ಅನ್ನೋದನ್ನ ನಿರೂಪಿಸ್ಬಿಟ್ಟ. ದಿಟ್ಟವಾದ ಅಪ್ಪ ಆಗಿದ್ರ ಮಗಿನ ಕೊಲ್ಲಾಕ್ ನೋಡ್ತಿದ್ದಿಲ್ಲ. ಇವಾಗ ಕೊಟ್ಟಿದ್ ಮಜ್ಗೆನಾಗು ವಿಷ ಬೆರ್ಸಿದ್ರು ಬೆರ್ಸಿತಾನೆ. ಸಿರಿ, ಹಿಂಗೆಲ್ಲ ಮಾತಾಡೋದು ತಪ್ಪು ಕಣಪ್ಪ. ಯಾವ ತಂದೆನೂ ಮಗಳಿಗೆ ಇಷ್ಟ ಹಾಕಾರೆ. ಛೇ, ಈ ಮಜ್ಜಿಗೆ ಚೆಲ್ಲೋ ಬದಲು ಈ ಸ್ನೇಹ ಕುಡ್ದಿದ್ರೆ ಅದು ನಂಗೆ ಇವ್ನ್ಯಾಕೆ ತಿರುಗಿಸ್ಬೋದಾಗಿತ್ತು. ಎಲ್ಲ ಹಾಳಾಗೋಯ್ತು. ಬರೀ ನಮ್ಮಪ್ಪನ ಬಗ್ಗೆ ಏನೇನೋ ಮಾತಾಡ್ಬೇಡಿ. ನಮ್ಮಪ್ಪ ನಂಗೆ ಜನ್ಮ ಕೊಡದೇ ಇರ್ಬೋದು, ಆದ್ರೆ ಅವ್ರು ಯಾವಾಗೂ ನಾನು ಒಳ್ಳೆದನ್ನೇ ಬಯಸ್ತಾರೆ. ಎಲ್ಲ ಸುಳ್ಳು ಮಗ. ನಾನು ಹೇಳೋದ್ನ ಇಲ್ಲ ಅಂತ ಹೇಳ್ಬಿಡ್ಲಿ, ಆವಾಗ ಒಪ್ಕೋತೀನಿ. ಲೈ ಹೇಳ, ಈಗ ನೀನು ಆಸ್ಪತ್ರೆಯಿಂದ ಬಂದೆ ತಾನೆ? ಅದು ಅದು ಇಲ್ಲ ರೀ, ಅಪ್ಪ ಎಲ್ಲೂ ಹೋಗಿಲ್ಲ. ಈ ಮನ್ಸ ಈಗ ತಾನೆ ಆಸ್ಪತ್ರೆಯಿಂದ ಬಂದಿರೋದ್ನ ನಾನೇ ನನ್ನ ಕಣ್ಣಾರೆ ನೋಡಿವ್ನಿ. ಏಯ್ ತಿಟ್ಟ ಹೇಳು, ಯಾಕೆ ನನ್ನ ಮಗಿನ ಕೊಲ್ಲಾಕ್ ನೋಡ್ತಿದ್ಯಾ? ಆಸ್ಪತ್ರೆಯಿಂದ ಬಂದಿದ್ದು ನಿಜ. ನಾನು ಯಾರನ್ನು ಕೊಲ್ಲೋದಕ್ಕೆ ನೋಡ್ತಿಲ್ಲ.